ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ನಾವೇನಾದರೂ ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಕಲಿಬೇಕು. ಜ್ಞಾನ ಮತ್ತು ವೈರಾಗ್ಯಗಳ ನಡುವೆ ಇರುವಂತಹ ಭಕ್ತಿ ಎನ್ನುವಂತಹ ಗುಣ ನಮ್ಮಲ್ಲಿ ಅತ್ಯಧಿಕವಾಗಿ ಬರಬೇಕು ಅಂದರೆ ಸೋದಾ ಕ್ಷೇತ್ರಾಧಿಪತಿಗಳಾಗಿರುವಂತಹ ರಾಜರನ್ನೇ ನಾವು ಅನುಸರಿಸಬೇಕು. ಶ್ರೀ ವಾದಿರಾಜ ತೀರ್ಥ ಗುರುಸಾರ್ವಭೌಮರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ, ಹಾಗೂ ಅನೇಕ ದೇವರ ನಾಮಗಳನ್ನು, ಲಕ್ಷ್ಮೀ ಶೋಭಾನ ಪದ ಮೊದಲಾದವುಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ನಮಗೆ ನಾವು ದೇವರ ಜೊತೆ ಕನೆಕ್ಟ್ ಆಗಬೇಕು, ದೇವರ ಜೊತೆ ನಾವು ಮಾತನಾಡಬೇಕು ಅಂತಂದರೆ ಅದು ರಾಜರನ್ನೇ ನಾವು ಅನುಸರಿಸಬೇಕು, ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ನಮಗೆ. ಇವರು ಸೋದಾ ಕ್ಷೇತ್ರಾಧಿಪತಿ, ಸೋದೆ ಶಿರಸಿ ಹತ್ರ ಸೋದೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಇವರ ಸನ್ನಿಧಾನ ಇದೆ. ಹೂವಿನ ಕೆರೆಯಲ್ಲಿ ಇವರ ಜನನವಾಗುತ್ತೆ. ಭೂವರಾಹ ದೇವರ ಅನುಗ್ರಹದಿಂದ ಇವರು ಅವತಾರವನ್ನು ಮಾಡಿದ್ದಾರೆ. 8 ವರ್ಷದಿಂದ 120 ವರ್ಷದ ತನಕ ಅಖಂಡ ಬ್ರಹ್ಮಚರ್ಯದಲ್ಲಿ ಸನ್ಯಾಸ ಜೀವನದಲ್ಲಿ ಇರ್ತಾರೆ ಮತ್ತು ಅನೇಕ ವಿಭೂತಿ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರನ್ನು ನಿತ್ಯವೂ ಕೂಡ ಆರಾಧನೆ ಮಾಡ್ತಾಯಿದ್ರು. ಹೇಗೆ ಮಾಡ್ತಾಯಿದ್ರು ಅಂದರೆ ಹಯಗ್ರೀವ ದೇವರ ವಿಶೇಷ ಉಪಾಸನೆ. ಹಯಗ್ರೀವ ದೇವರು ಇವತ್ತು ಜಗತ್ತಿನಲ್ಲಿ ನಮ್ಮ ಸಾಧನ ಪ್ರಪಂಚದಲ್ಲಿ ಇಷ್ಟು ವ್ಯಾಪಕವಾಗಿ ಬಂತು ಅಂದರೆ ಅದಕ್ಕೆ ಕಾರಣ ಶ್ರೀ ವಾದಿರಾಜ ತೀರ್ಥ ಗುರುಸಾರ್ವಭೌಮರು. ವಾದಿರಾಜ ತೀರ್ಥರಿಗೆ ಹಯಗ್ರೀವ ದೇವರು ಅಂದರೆ ಅಷ್ಟು ಭಕ್ತಿ, ಭೂವರಾಹ ದೇವರಂದರೆ ಅಷ್ಟೇ ಭಕ್ತಿ. ವರಾಹದೇವರನ್ನು, ಹಯಗ್ರೀವ ದೇವರನ್ನು ಒಟ್ಟೊಟ್ಟಿಗೆ ಸ್ತೋತ್ರ ಮಾಡ್ತಾರೆ ಹಾಗೂ ಒಟ್ಟೊಟ್ಟಿಗೆ ಆರಾಧನೆ ಮಾಡ್ತಾರೆ. ಹಯಗ್ರೀವ ದೇವರ ಒಬ್ಬ ಅಕ್ಕಸಾಲಿಗ ಇದ್ದಂತೆ. ಅವನು ಗಣಪತಿ ವಿಗ್ರಹ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ, ಹಯಗ್ರೀವ ದೇವರೇ ಆಗ್ತಿದ್ರಂತೆ. ಕೊನೆಗೆ ಇವರು ಮರು ದಿವಸ ಹೋಗಿ ಅದು ನಮಗೆ ಕೊಡಬೇಕಾದ್ದು ಕೊಡಿ ಅಂತ ಇಸ್ಕೊಂಡು ಬರ್ತಾರೆ. ಅವರಿಗೆ ವೈಷ್ಣವ ದೀಕ್ಷೆ ತಗೊಳ್ತಾರೆ. ಅವರು ಅಕ್ಕಸಾಲಿಗದ ವಂಶದವರು ಹಯಗ್ರೀವ ದೇವರನ್ನೇ ತಮ್ಮ ಮನೆತನದ ದೇವರನ್ನಾಗಿಯೂ ಕೂಡ ಕಾಣ್ತಾರೆ. ಆ ಹಯಗ್ರೀವ ದೇವರನ್ನು ಅಷ್ಟು ಚೆನ್ನಾಗಿ ಉಪಾಸನೆ ಮಾಡಿ ಇವರು ಸಿದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಹಯಗ್ರೀವ ದೇವರು ಬಂದು ಸ್ವಪ್ನದಲ್ಲಿ ಮಾತಾಡ್ತಾರೆ. ಇವರು ಹಯಗ್ರೀವವನ್ನು ಮಾಡಿ, ಅವ್ರು ಹೇಗೆ ಅಂದರೆ ಅವರೇ ಮಾಡಿ ಅವರೇ ರುಬ್ಬಿ ತಲೆ ಮೇಲೆ ಹಯಗ್ರೀವ ನೈವೇದ್ಯವನ್ನು ತಲೆ ಮೇಲೆ ಇಟ್ಕೊಳ್ತಾ ಇದ್ರಂತೆ. ಕುದುರೆ ಬಂದು ಅಶ್ವಧಾಟಿಯಲ್ಲಿ ದಶಾವತಾರ ಸ್ತೋತ್ರ ಹೇಳಿದ್ರೆ ಕುದುರೆ ಬಂದು 2 ಕಾಲನ್ನು ಭುಜದ ಮೇಲೆ ಇಟ್ಟು ಹಯಗ್ರೀವ ದೇವವನ್ನು ತಿಂತಾ ಇತ್ತು ಅಂತ. ನೀವು ವಾದಿರಾಜರ ಫೋಟೋ ನೋಡ್ಬೋದು. ನೀವು ಇಂಥ ಒಂದು ಮಹಿಮೆ ಇತಿಹಾಸ ನಾವು ಬೇರೆ ಯಾರಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಸೋದೆ ಮಠದಲ್ಲಿ ಹಯಗ್ರೀವ ದೇವರ ಪ್ರತಿಮೆ ಇದೆ. ಅದು ಒಲೆದು ಬಂದಿರುವಂತಹ ಪ್ರತಿಮೆ. ಅಕ್ಕಸಾಲಿಗನಿಗೆ ಅವನು ಮಾಡಿದ್ದಲ್ಲ, ಅದು ಆ ದೇವರೇ ಹಾಗೆ ಆ ಹಯಗ್ರೀವ ರೂಪ, ಹಯಗ್ರೀವ ಪ್ರತಿಮೆಯಾಗಿ ಬಂದು ಆ ಪ್ರತಿಮಾ ರೂಪದಿಂದ ಆ ರಾಜರ ಮೂಲಕವಾಗಿ ಅವರ ಸೇವೆಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ವಾಲಿ ಗುಹೆಗೆ ಹೋಗಿ ಅಲ್ಲಿ ಸುಗ್ರೀವ ಪೂಜೆ ಮಾಡ್ತಾ ಇರುವಂತಹ ರಾಮದೇವರನ್ನು ಹಾಗೂ ವಿಠಲ ದೇವರನ್ನು ತಂದು ಪೂಜೆ ಮಾಡಿದವರು. ಅದು ಇಂದಿಗೂ ಕೂಡ ಮಠದಲ್ಲಿ ಪೂಜೆಗೊಳ್ಳುತ್ತೆ. ಹೀಗೆ ಅದ್ಭುತವಾದ ಒಂದೊಂದು ವಿಚಾರಗಳು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ದೇವರ ಜೊತೆ ಮಾತನಾಡ್ತಾರೆ ರಾಜರು, ನೇರವಾಗಿ ಮಾತನಾಡ್ತಾರೆ. ಮತ್ತು ಸ್ವಪ್ನದಲ್ಲಿ ದೇವರನ್ನು ಕಾಣ್ತಾರೆ. ಸ್ವಪ್ನ ಪದ ಅಂತಲೇ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಸ್ವಪ್ನದಲ್ಲಿ ದೇವರು ಏನು ಮಾತನಾಡ್ದ ಅಂತ. ಇವತ್ತು ರಾಜರು ಬರೆದಿರುವಂತಹ ಲಕ್ಷ್ಮೀ ಶೋಭಾನ ಪದ ಅದನ್ನು ಹೇಳಿ ನಾವು ಶ್ರದ್ಧೆಯಿಂದ ನಿತ್ಯವೂ ಕೂಡ ಯಾರಿಗೆ ಮದುವೆ ಆಗಿಲ್ಲ, 30 ವರ್ಷ 35 ವರ್ಷ ದಾಟಿದೆ ಅಂಥವ್ರು ಏನೂ ಮಾಡೋದು ಬೇಡ. ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಕೃಷ್ಣ ರುಕ್ಮಿಣಿಯರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ಯಾವ ಕನ್ಫ್ಯೂಷನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ಕೃಷ್ಣ ರುಕ್ಮಿಣಿಯರ ವಿವಾಹ ಕಲ್ಯಾಣವನ್ನು ಚಿಂತನೆ ಮಾಡಬೇಕು. ಲಕ್ಷ್ಮೀ ಶೋಭಾನ ಪದವನ್ನು ಹೇಳಬೇಕು. ಲಕ್ಷ್ಮೀನಾರಾಯಣರ ವಿವಾಹ ಕಲ್ಯಾಣವನ್ನು ಹೇಳಬೇಕು. ಆಮೇಲೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ನನಗೆ ಮದುವೆ ಆಗಬೇಕು ಅಂತ. 48 ದಿವಸದಲ್ಲಿ ಅವ್ರಿಗೆ ಮದುವೆ ಆಗುತ್ತೆ, ಖಂಡಿತ ಆಗುತ್ತೆ. ಸ್ವಲ್ಪ ಕರ್ಮ, ಸ್ವಲ್ಪ ಪ್ರಾರಬ್ಧ ಜಾಸ್ತಿ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಅಷ್ಟೇ, ಆಗಲ್ಲ ಅನ್ನೋ ಪರಿಸ್ಥಿತಿಯೇ ಇಲ್ಲ, ಎಂಥವರಿಗೂ ಮದುವೆ ಆಗುತ್ತೆ. ಆ ಲಕ್ಷ್ಮೀ ಶೋಭಾನ ಪದ ಕನ್ನಡ ಪದ್ಯವಾಗಿದ್ದರೂ ಕೂಡ ಎಲ್ಲರಿಗೂ ಅದು ಸಿದ್ಧಿ ಮಂತ್ರ. ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ ಹೇಗೆ ಅಂದರೆ ಲಕ್ಷ್ಮೀ ಶೋಭಾನ ಪದವನ್ನು ಹೇಳ್ದೇ
ಒಂದು ನೀರು ಕೂಡ ಕುಡಿಯಲ್ಲ, ಯಾರು ತೀರ್ಥ ಕೂಡ ತೊಗೊಳ್ಳಲ್ಲ. ಮೊದಲು ಲಕ್ಷ್ಮೀ ಶೋಭಾನ ಪದ ಹೇಳಿದ್ರೇ ನಮಗೆ ಇವತ್ತು ಒಳ್ಳೆಯದಾಗುತ್ತೆ ಅಂತ, ಹೇಳ್ದೇ ಇದ್ದರೆ ಏನೋ ನಮಗೆ ಕೆಟ್ಟದಾಗಿಬಿಡುತ್ತೆ ಅನ್ನೋ ಭಾವದಲ್ಲಿ ಮನೆ ಮನೆಯಲ್ಲಿ ಅದು ಮನೆಯ ಮಂತ್ರವಾಗಿದೆ ಲಕ್ಷ್ಮೀ ಶೋಭಾನ ಪದ. ಇಂಥದ್ದು ಅದೆಷ್ಟೋ, ಇದು ಒಂದು ಹೇಳಿದೆ ಅಷ್ಟೇ, ಇಂಥದ್ದು ಅದು ಎಷ್ಟೋ ಮಾಡಿದ್ದಾರೆ. ಇವತ್ತು ನಮಗೆ ಕೃಷ್ಣದೇವರ ಭಕ್ತಿ ಬೇಕಾ, ಕೃಷ್ಣದೇವರ ವಿಷಯದಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕಾ, ಬಾಲ್ಯ ಲೀಲೆಗಳನ್ನು ನೆನೆಸಿಕೊಂಡು ನಾವು ತುಂಬ ದೇವರಲ್ಲಿ ಭಕ್ತಿ ಅತಿಶಯವನ್ನು ಮಾಡಬೇಕಾ, ರಾಜರೇ ಬೇಕು. ಹಯಗ್ರೀವ ದೇವರ ಬಗ್ಗೆ ತಿಳಿದು ನಾವು ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಬೇಕಾ, ಅದಕ್ಕೂ ಕೂಡ ರಾಜರೇ ಬೇಕು. ಯುಕ್ತಿ ಮಲ್ಲಿಕ ಅನ್ನುವಂಥ ಒಂದು ಅದ್ಭುತವಾದ ಶ್ರೇಷ್ಠ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ಅದು ಹೇಗೆ ಅಂತಂದರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಹೇಗೆ ರಚನೆ ಮಾಡಿದ್ರೋ ಅದೇ ಥರ ಇದೆ. ಅಲ್ಲಿ ಅವರು ಮಂಗಳ ಶ್ಲೋಕವನ್ನು ಮಾಡಿದ್ದಾರೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಅಂತ ಪ್ರಾರಂಭ ಆಗುತ್ತೆ. ಅಲ್ಲಿ 3 ಪಾದ, ಸಾಮಾನ್ಯ ಶ್ಲೋಕ ಅಂದರೆ 4 ಸಾಲು ಇರಬೇಕು, 3 ಸಾಲು ಬರೀತಾರೆ, 4ನೇ ಸಾಲು ಬರೆಯಲ್ಲ. ಅವ್ರಿಗೇನು ಅಂದರೆ ಅಲ್ಲಿ ನಮಸ್ತೆ ಅಂತ ಮುಗೀತು, ಆಕಾಂಕ್ಷೆ ಶಾಂತ ಆಯಿತು. ಇನ್ನು ಮುಂದೆ ಶ್ಲೋಕದಲ್ಲಿ ಆಕಾಂಕ್ಷೆ ಹುಟ್ಟುವಂಥದ್ದು ಏನೂ ಇಲ್ಲ. ಅವರು ದೇವರ ಸ್ಮರಣೆ ಮಾಡಿಬಿಡ್ತಾರೆ. ಆಗ ಅಪೌರುಷೇಯವಾಗಿ ಒಂದು ವಾಣಿ ಪ್ರಕಟವಾಗುತ್ತೆ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸ್ಸಿ ಧೃತಕಥಾ ವಿಸ್ಮೃತವು ಸ್ಮಾರಕಾಯ ಅಂತ. ಮರೆತು ಹೋದ ಕಥೆಯನ್ನು ಪುನಃ ನೆನಪು ಮಾಡಿಕೊಡುವ ನಿನಗೆ ನಮಸ್ಕಾರ, ನೆನಪಿಸುವ ನಿನಗೆ ನಮಸ್ಕಾರ ಅಂತ ದೇವರಿಗೆ ವಿಶೇಷಣೀಭೂತವಾಗಿ ಅದು ಒಂದು ಪಾದ ಅಪೌರುಷೇಯವಾಗಿ ಅವರ ಮನಸ್ಸಿನಲ್ಲಿ ಪ್ರಕಟವಾಗುತ್ತೆ. ಹೇಗೆ ಹಿಂದೆ ಋಷಿಮುನಿಗಳಿಗೆ ಅಪೌರುಷೇಯವಾದ ವೇದ ಹೊಳೆತಿತ್ತೋ ಹಾಗೆ ಅಂತ. ಅದರಿಂದ ಅದರಲ್ಲಿ 3 ಚರಣ ಮಾತ್ರ ಪೌರುಷೇಯ, 4ನೆಯ ಚರಣ ಅದು ಅಪೌರುಷೇಯ. ಅದು ಇಂಥ ಒಂದು ಐತಿಹಾಸಿಕವಾದ ಒಂದು ಶ್ಲೋಕ ರಚನೆ ಬೇರೆ ಎಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯುಕ್ತಿ ಮಲ್ಲಿಕಾದಲ್ಲಿ ಮಾತ್ರ ಇರುವಂಥದ್ದು. ಅನೇಕರು ಇದನ್ನೇ ಆದ್ದರಿಂದ ಈ ಶ್ಲೋಕವನ್ನು ಯಾವಾಗಲೂ ಹೇಳ್ತಾರೆ, ಮಂತ್ರ ಥರ ಹೇಳ್ತಾರೆ. ಯಾಕೆಂದರೆ ನಮಗೆ ಮರೆತು ಹೋಗಬಾರ್ದು ವಿಷಯಗಳು ಅಂತ. ಹೀಗೆ ಅವರು ಯಾವುದೇ ಒಂದು ವಿಚಾರ ತೊಗೊಂಡ್ರೂ ಕೂಡ ಒಂದು ಅವ್ರದ್ದು ಮಹಿಮೆಯನ್ನು ತೊಗೊಂಡ್ರೆ, ಚರಿತ್ರೆಯನ್ನು ತೊಗೊಂಡ್ರೆ, ಗ್ರಂಥವನ್ನು ತೊಗೊಂಡ್ರೆ ಅದರಲ್ಲಿ ಎಲ್ಲಿಲ್ಲದ ಒಂದು ವೈಶಿಷ್ಟ್ಯವನ್ನು ಸೇರಿಸಿರ್ತಾರೆ. ನಮ್ಮ ಹೃದಯದಲ್ಲಿ ಒಂದು ಲತೆ ಹುಟ್ಟಬೇಕಂತೆ, ಚಿಗುರು ಬರಬೇಕು. ಏನು ಚಿಗುರು ಅಂದರೆ ಭಕ್ತಿ ಎಂಬ ಚಿಗುರು ಬರಬೇಕು. ಆಗ ಕುದುರೆ ಬಂದು ಅದನ್ನು ತಿನ್ನೋದು. ಕುದುರೆಗೆ ಚಿಗುರು ಅಂದರೆ ತುಂಬ ಇಷ್ಟ ಅಲ್ವಾ. ಕುದುರೆ ಬಂದು ಅದನ್ನು ತಿನ್ನುತ್ತೆ ಅಂತ. ಏನದಂದರೆ ಹರಿಭಕ್ತಿ ಲತೆ ಅಂತ. ಹರಿಭಕ್ತಿ ಎಂಬ ಲತೆ ನಮ್ಮ ಹೃದಯದಲ್ಲಿ ಬಂದರೆ ಕುದುರೆ ಬಂದು ಅದನ್ನು ತಿನ್ನುತ್ತೆ ಅಂತ ಆ ಕೃತಿಗೆ ಹರಿಭಕ್ತಿ ಲತಾ ಅನ್ನುವಂತಹ ಹೆಸರಿಟ್ಟಿದ್ದಾರೆ. ಅಂದರೆ ಮತ್ತು ದೇವರ ಬಳಿ ಅವರು ಮಾತನಾಡುವ ಕ್ರಮ ಹೇಗೆ ಅಂತಂದರೆ, ದಾಸಸ್ಯಮೇ ಶಿರಸಿ ಹಸ್ತ ಸಹಸ್ರಪತ್ರಂ ಶ್ರೀಶಾರ್ಪ ಯೇಷ ವರದೇಶ್ವರ ವಾಜಿಭಕ್ತ್ರ ವ್ಯಾಸಾದಿ ಮೂರ್ತಿ ಶತಶೋಭಿತಮೇ ಪ್ರಸೀದ ಪಾಶಂ ವಿಖಂಡೆಯ ಭುವಾಭಿಧಮಂಬುಜಾಕ್ಷ. ದೇವರೇ, ನಿನ್ನ ಆ ಕೈಯನ್ನು ನನ್ನ ತಲೆ ಮೇಲೆ ಇಟ್ಟು ಅನುಗ್ರಹ ಮಾಡು ಅಂತ ಹೀಗೆ ನೇರವಾಗಿ ಮಾತನಾಡ್ತಾರೆ. ಅಷ್ಟು ದೇವರ ಬಳಿ ಮಾತನಾಡಿ ಭಕ್ತಿ ಹೇಗೆ ಮಾಡಬೇಕು, ದೇವರ ಬಗ್ಗೆ ನಾವು ಹೇಗೆ ತಿಳಿದುಕೊಳ್ಬೇಕು, ಅದೆಲ್ಲವನ್ನು ನಾವು ಅಳವಡಿಸ್ಕೊಳ್ಬೇಕು. ಅಂದರೆ ರಾಜರ ಕೃತಿಗಳನ್ನೇ ನೋಡಬೇಕು, ಅವರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಶ್ರೀಮದಾಚಾರ್ಯ ಕಥೆಯಲ್ಲಿ ನಾವೇನು ನೋಡ್ತೀವಿ ಅಂದರೆ, ಅವರು ಸನ್ಯಾಸಾಶ್ರಮವನ್ನು ತೊಗೊಳ್ಬೇಕಾದ್ರೆ ಇನ್ನೊಬ್ಬ ಮಗ ಇಲ್ಲ ಅಂತ ತಂದೆ ತಾಯಿಗೆ ಬೇಸರ ಆಗಬಾರ್ದು ಅಂತ ತಮ್ಮ ಹುಟ್ಟುವ ತನಕವೂ ಇದ್ದು ಆಮೇಲೆ ಸನ್ಯಾಸಾಶ್ರಮ ತೊಗೊಳ್ತಾರೆ. ತಂದೆ ತಾಯಿಗೆ ಯಾವುದೇ ಥರ ದುಃಖವೂ ಬಾರದಂತೆ. ಹಾಗೆ ಇವರ ಚರಿತ್ರೆಯಲ್ಲೂ ಬರುತ್ತೆ. ಭೂವರ ಅನ್ನುವಂಥ ಹೆಸರನ್ನು ಇಟ್ಟಿರ್ತಾರೆ. ಒಬ್ಬನೇ ಮಗ, ಆ ಬಡ ಕುಟುಂಬ, ಲಕ್ಷಾಭರಣ ಮಾಡಿಸ್ತೀನಿ ವರಾಹದೇವರಿಗೆ ಅಂತ ತಂದೆ ತಾಯಿ ಮಗ ಹುಟ್ಟಿದ್ರೆ ಭೂವರಾಹದೇವರಿಗೆ ಲಕ್ಷಾಭರಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿರ್ತಾರೆ. ಬಡತನ, ಹರಕೆ ತೀರಿಸಲಿಕ್ಕೆ ಆಗಲ್ಲ. ಆಮೇಲೆ ಇವರು ಮಗ ಸನ್ಯಾಸಾಶ್ರಮ ತೊಗೊಂಡ್ಮೇಲೆ ಒಮ್ಮೆ ಲಕ್ಷಾಭರಣ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಯಾಕೆಂದರೆ ಲಕ್ಷಾಭರಣ ಅಷ್ಟು ಚಿನ್ನ ಎಲ್ಲ ದೇವ್ರಿಗೆ ಸಮರ್ಪಣೆ ಮಾಡಿದ್ರೆ ಅವನಿಗೆ ಖುಷಿ ಆಗಲ್ಲ ಅಂತ. ಲಕ್ಷ ಅಂತಂದರೆ ಮಹಾಭಾರತ ಅಂತ ಅರ್ಥ. ಅದಕ್ಕೆ ಲಕ್ಷ ಪದಗಳಿಗೆ ವ್ಯಾಖ್ಯಾನವನ್ನು ಬರೆದು ಇದೇ ನಿನಗೆ ನಾನು ಕೊಡುವಂತಹ ಲಕ್ಷಾಭರಣ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ದೇವ್ರಿಗೆ ಖುಷಿ ಆಗುತ್ತೆ. ಚಿನ್ನಿನೋ ಲಕ್ಷ ಆಭರಣಗಳನ್ನ ಮಾಡಿಸಿ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ. ಅದು ನಿಜವಾಗಿಯೂ ಖುಷಿನೇ ಇಲ್ಲ, ಇದೇ ನಿಜವಾದ ಖುಷಿ ಅಂತ ದೇವರು ಹೇಳ್ತಾನೆ ಇವರಿಗೆ. ಆ ಥರ ಒಂದು ದೇವರ ಜೊತೆ ನೇರವಾದ ಸಂಬಂಧ ಇಟ್ಕೊಂಡಿರುವಂಥವ್ರು. ಈ ಥರ ಚರಿತ್ರೆ ಬೇರೆ ಎಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವರು ಕೂಡ ಸನ್ಯಾಸಾಶ್ರಮ ತೊಗೊಳ್ಳೋ ಮೊದಲು ಒಬ್ಬ ತಮ್ಮ ಹುಟ್ಟಿದ ಮೇಲೆ ಸನ್ಯಾಸಾಶ್ರಮ ತೊಗೊಳ್ತೀನಿ ಅಂತ. ಹಾಗೆ ತಮ್ಮ ಒಬ್ಬ ಹುಟ್ಟುತ್ತಾನೆ ನಾರಾಯಣ ಅಂತ. ಆಮೇಲೆ ಇವರು ಸನ್ಯಾಸಾಶ್ರಮ 8-9ನೇ ವರ್ಷದಲ್ಲೇ ಸನ್ಯಾಸಾಶ್ರಮವನ್ನು ತೊಗೊಂಡಿದ್ದಾರೆ. 120 ವರ್ಷದ ತನಕವೂ ಇದ್ದು
ಅವರು ಅನೇಕ ವಿಭೂತಿ ಕಾರ್ಯಗಳನ್ನು ಮಾಡಿದ್ದಾರೆ. ಇಂತಹ ರಾಜರ ಅನುಗ್ರಹ ನಮ್ಮ ಮೇಲೆ ಇರಬೇಕು. ನಾನು ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಅಧಮ, ಆದರೆ ಅವರ ನೆನಪು ಮಾತ್ರ ಮಾಡಿಕೊಳ್ಬೇಕು, ಅವರ ನಾಮಸ್ಮರಣೆ ಮಾತ್ರ ಮಾಡಬೇಕು ಅಂತ ಸ್ವಲ್ಪ ವಿಷಯವನ್ನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ 4 ಮಾತುಗಳಿಂದ ಹಯಗ್ರೀವ ರೂಪಿಯಾದ ಪರಮಾತ್ಮ ಸಂತುಷ್ಟನಾಗಲಿ, ಸಂಪ್ರೀತನಾಗಲಿ. ನಮಗೆ ಹಯಗ್ರೀವ ದೇವರ ಬಗ್ಗೆ ಒಂದು ಭಕ್ತಿ, ಶ್ರದ್ಧೆಗಳು ಹಾಗೂ ಅವರ ಮೂಲಕ ಅನುಗ್ರಹ ಇವೆಲ್ಲವೂ ನಿತ್ಯ ಉಂಟಾಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣರು ಈ ರಾಜರು ಎಂಬುದಾಗಿ ಸ್ಮರಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.